ಯಾವ ಸೈಡ್ ಪೆಟ್ಕೊಂಡಾರು ಬನ್ನಿ ಕ್ಯಾಪ್ಟನ್ಸ್ ಬನ್ನಿ. ಕ್ಯಾಪ್ಟನ್ಸ್ ಮುಂದೆ ಹೋಗಿ. ತೋರಿಸಿ ಇವಾಗ ಚಿಂಪಿಸಿ ಮೇಲಕ್ಕೆ. ಓ ಚೆನ್ನಾಗಿ ಮಾಡಿ. ಹೆಡ್ಸ್ ನಿಂತ್ಕೊಳ್ಳಿ ಮತ್ತೆ. ಫುಲ್ అందరికి చెప్పండి. ಹರೀಶ ಎಲ್ಲ ಮಾಡ್ತೀನಿ ನೀರು ಒಂದೇನಾ ತಾಲೂಕು ಆ ಕಡೆಯಿಂದ ಬನ್ನಿ. ಪರವಾಗಿ ಮೊದಲ 2 ಬ್ಯಾಟ್ಸ್ಮನ್ಗಳಾಗಿ ಚರಣ್ ಮತ್ತು ಜೆಪಿ ಜನ ಒಂದು ಕ್ರೀಸ್ ನಲ್ಲಿ ತಾಲೀಮ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಆಡಿ ಧೈರ್ಯವಾಗಿ ಸ್ಕೋರರ್ ಸುನೀಲ ಬರ್ಬೇಕು ಇಲ್ಲಿಗೆ. ಎಲ್ಲರೂ ಗೆಲ್ಲೋಕೆ ಪ್ರಯತ್ನ ಮಾಡಿ. డైరీకి పోయి చలపతి మన వెంకటాచల గురించి చెప్తారప్ప వానగానపల్లి తెలిసినంత త్రీ డేస్ ఇంకా వస్తూ ఉంటారు. ఆయిల్ అంటే ఏమో కరెంట్ ಸ್ವಲ್ಪ ಏನೋ ಈ ಕಡೆಗೆ ಇವತ್ತಿನ ದಿವಸ ನಮಗೆ ಆಪ್ತ ಮಿತ್ರ ಅಂತ ಆಲಂಗೂರು ಶ್ರೀನಿವಾಸರವರ 14ನೇ ಪುಣ್ಯತಿಥಿಯ ಅಂಗವಾಗಿ ಜನಸೇವಾ ಮಿತ್ರ ಟ್ರಸ್ಟು ಮತ್ತು ರಕ್ಷಣಾ ವೇದಿಕೆಯವರು ವ್ಯವಸ್ಥೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹೋದರಿ ಹಾಗೂ ಆಲಂಗೂರು ಶ್ರೀನಿವಾಸರವರ ಸುಪುತ್ರಿ ಅಂತ ಶ್ರೀಮತಿ ಭವಾನಿ ಅವರೇ, ಅಧ್ಯಕ್ಷರಾದ ಹರೀಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನೀವು ಏನು 3 ದಿವಸದಿಂದ ಇಲ್ಲಿ ವ್ಯವಸ್ಥೆ ಮಾಡಿ ಒಂದು ಟ್ರಸ್ಟ್ ಕಾರಣಕರ್ತರಾಗಿದ್ದಾರೆ, ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಮಾನ್ಯ ಆಲಂಗೂರು ಶ್ರೀನಿವಾಸ ಅವರು ಮಾಡಿರ್ತಕ್ಕಂಥ ಸೇವೆ, ಅವರ ದೃಢವಾದಂಥ ನಿರ್ಧಾರ, ಅವರು ತೆಗೆದುಕೊಂಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದರೆ ನಾವು 30 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಯಾವತ್ತೂ ಬೇರೆಯವರ ಸ್ವತ್ತಿಗೆ, ಸರ್ಕಾರದ ಸ್ವತ್ತಿಗೆ ಆಸೆ ಬಿದ್ದ ಮನುಷ್ಯರಲ್ಲ. ಅವ್ರ ಸ್ನೇಹಿತರನ್ನೆಲ್ಲರೂ ಬೇರೆದಕ್ಕೆ ಅವಕಾಶ ಕೊಡಲೇ ಇಲ್ಲ. ನಾವೆಲ್ಲ ದರ್ಖಾಸ್ತು ಕಂಪ್ನಿ 25-30 ವರ್ಷಗಳಿಂದ ಅಧಿಕಾರದಲ್ಲಿದ್ದವರು. ತಂಬಳ್ಳಿಯಿಂದ ನಂಗ್ಲಿ ಬಾರ್ಡ್ವರೆಗೂ ಜಮೀನುಗಳು ನಾವೇ ಮಂಜೂರು ಮಾಡಿಸ್ಕೊಟ್ಟಿರೋದು. ಆಲಂಗೂರು ಶ್ರೀನಿವಾಸು, ಮರಳಘಟ್ಟ ಶ್ರೀನಿವಾಸು, ರಾಮಕೃಷ್ಣಪ್ಪ, ಆಗ್ರಮ್ ಸೋಮಣ್ಣ, ನಾವೆಲ್ಲರೂ ನಾವ್ಯಾರು ಒಂದೊಂದು ಎಕರೆ ಕೂಡ ಮಾಡ್ಕೊಳ್ಳಿಲ್ಲ. ನಮ್ಗೆ ಆ ಮನಸ್ಸೇ ಬರಲಿಲ್ಲ. ಅವಾಗ ಜನಸೇವೆನೇ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು. ಆವಾಗಿನ ಕಾಲ ಹಂಗಿತ್ತು. ಇವಾಗ ನಮ್ಮನ್ನು ಯಾರನ್ನೂ ಒಂದು ಕೆಟ್ಟ ದಾರಿಗೆ ಬಿಡಿಸಿದವರೇ ಅಲ್ಲ. ನಮ್ಗೆ ಆ ಮೈಂಡು ಬರಲಿಲ್ಲ. ಅಂಥ ಒಂದು ನಿಸ್ವಾರ್ಥವಾಗಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಂಥ ಮಾನ್ಯ ಶ್ರೀನಿವಾಸರವರ ಒಂದು ಜ್ಞಾಪಕವನ್ನು ಉಳಿಸ್ತಾ ಇರ್ತಕ್ಕಂಥ ನಮ್ಮ ಕುಮಾರಿ ಭವಾನಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಧನ್ಯವಾದಗಳು. ಆಮೇಲೆ ನಮ್ಮ ಬಾಲು ಅವರು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ಕತೆ ಹೇಳ್ತಾಯಿದ್ರು. ಏನಪ್ಪ ಅಂತಂದರೆ, ಈ ಗಿಡಬಳ್ಳಿಗಳಲ್ಲಿ ಕೂಡ ಒಂದು ತೆಂಗಿನ ಪಟ್ಟೆ ಬಿದ್ದರೆ ಅದು ಮಾರ್ಕ್ 15 ಯಾವುದೇ ವಿಕೆಟ್ ನಷ್ಟವಿಲ್ಲ, ಒಂದು ಮಾರ್ಕ್ ಇದೆ ಅಂತ ನಾನು ತೋರಿಸ್ತಾ ಇತ್ತು. ಅದು ನಾನು ಇದ್ದೆ ಅಂತ ಒಂದು ತೆಂಗಿನ ಪಟ್ಟೆ ಬಿದ್ದರೆ ಅದು ಮಾರ್ಕ್ ತೋರಿಸ್ತಾ ಇತ್ತು. ಆ ಥರ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಮಾರ್ಕ್ ಇರಬೇಕು ಅನ್ನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಬಾಲೂರವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ದೇವರು ಒಳ್ಳೆಯದು ಮಾಡಲಿ. ಈ ಶುಭ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಎಲ್ಲರೂ ಆಗಮಿಸಿದ್ದಾರೆ. ನಿಜವಾಗಲೂ ಧನ್ಯವಾದಗಳು. ಕಾರಣ ಏನಂದರೆ, ಯುವಕರು ಆರೋಗ್ಯವಾಗಿ ಕಷ್ಟಪಟ್ಟರೆ ನಾವು ಆರೋಗ್ಯವಾಗಿರ್ತೀವಿ. ಆ ದುಷ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಚಟಗಳನ್ನು ಇಟ್ಕೊಂಡು ನೀವು ಇವಾಗಲಿಂದ ನೀವೇನಾದರೂ ಮನಸ್ಸು ಮಾಡಿದ್ರೆ ಆರೋಗ್ಯವಾಗಂತೂ ಇರ್ತೀರ. ನಮ್ಮೆಲ್ಲ ಹೊತ್ತು ಮುಳುಗೋಗಿರೋ ಕಾಲ, ನಮ್ಮೆಲ್ಲ ಹೊತ್ತು ಮುಳುಗೋಗಿದೆ, ನಮ್ಮ ಕಾಲ ಆಗೋಯ್ತು. ನೀವು ಚೆನ್ನಾಗಿರಬೇಕು ಅಂದರೆ ಹಂಸಾಕೋದು, ಸರಾಯಿ ಕುಡಿಯೋದು ಇವೆಲ್ಲ ಅವಾಯ್ಡ್ ಮಾಡಬೇಕು. ನೀವು ಆರೋಗ್ಯವಾಗಿ ಇರಬೇಕು ಅಂದರೆ ಸಾಯೋವರೆಗೂ ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ. ಮುಖ್ಯವಾಗಿ ನಾನು ಆಲಂಗೂರು ಶ್ರೀನಿವಾಸ ಒಂದು ಜೊತೆಯವರು, 79 ವರ್ಷ ನನಗೆ. ನಾನು 4 ಗಂಟೆಗೆ ಎದ್ದೇಳ್ತೀನಿ, 1 ಗಂಟೆ ವಾಕ್ ಮಾಡ್ತೇನೆ, 1 ಗಂಟೆ ಯೋಗ ಮಾಡ್ತೇನೆ, ದಿನಕ್ಕೆ 1 ಹೊತ್ತು ಊಟ ಮಾಡ್ತೇನೆ. ಅಷ್ಟೇ. ಆರೋಗ್ಯ ಇನ್ನೂ 20 ವರ್ಷ ಇರ್ಬೋದು ಅಂತ ಆಸೆ ಇದೆ. ಆದರೆ ನಾವು ಆಲಂಗೂರು ಶ್ರೀನಿವಾಸ ಅವರು ಮಾಡಿದಷ್ಟು ಸೇವೆ ಮಾಡೋಕ್ಕಾಗೋದಿಲ್ಲ. ಆದರೂ ಅವ್ರ ಅನುಯಾಯಿಗಳಾಗಿ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಶುಭವನ್ನು ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಧೈರ್ಯವಾಗಿ ಆಡಿ,
ಯಾರು ಆಟ ಚೆನ್ನಾಗಿ ಆಡಿದ್ರೆ ಅವರು ಗೆಲ್ತಾರೆ. ಅವ್ರಿಗೆಲ್ಲ ಶುಭಾಶಯದಿಂದ ಕೋರೋಣ. ನಮಸ್ಕಾರ. బసబాయ్ వచ్చిన కారు ಎಲ್ಲ ಎರಡು ತಂಡಗಳಿಗೆ ವಿಶ್ ಮಾಡಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು ಸರ್.